12ನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಉಳ್ಳ ಉತ್ತರಾಭಿಮುಖವಾಗಿ ಹರಿದ ಶ್ರೀ ಮಲಪ್ರಭಾ ನದಿಯ ದಂಡೆ ಮೇಲಿರುವಂತಹ ಪವಿತ್ರ ಪುಣ್ಯಕ್ಷೇತ್ರ ಹೊನಸಿಕಟ್ಟಿ ಗ್ರಾಮದಲ್ಲಿ ಶ್ರೀ ರುದ್ರಮುನಿ ಶಿವಯೋಗಿಗಳ ತಪಸಿದ್ಧಿಗೈದು ಜನರ ಪರಿವರ್ತನೆಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಹಾಗೂ ಶರಣರ ಮತ್ತು ಶ್ರೀ ಜಗಜ್ಯೋತಿ ಬಸವಣ್ಣನವರ ಅನುಭವ ಮಂಟಪದ 3ನೇ ಅಧ್ಯಕ್ಷರಾಗಿದ್ದ ಶ್ರೀ ರುದ್ರಮುನಿ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಚನ್ನಮ್ಮನ ಕಿತ್ತೂರು ತಾಲೂಕಿನ ಸುಕ್ಷೇತ್ರ ಹೊನಸಿಕಟ್ಟಿ ಗ್ರಾಮದಲ್ಲಿ ಹೊಸ ಮಠದ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಚಂಬಯ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮಂಗಳವಾರ ಫೆಬ್ರವರಿ 17ರಂದು ಶಿವರಾತ್ರಿಯ ಅಮಾವಾಸ್ಯೆಯಿಂದ ಪ್ರಾರಂಭಗೊಂಡು ಶನಿವಾರ ದಿನಾಂಕ 21/1/2026ರವರೆಗೆ 5 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದ್ದು, ದಿನಾಂಕ 19ರಂದು ಸಾಯಂಕಾಲ 5 ಗಂಟೆಗೆ ಮಹಾರಥೋತ್ಸವ ಜರುಗಲಿದ್ದು, ನಮ್ಮ ವಾಹಿನಿಯೊಂದಿಗೆ ಮಠದ ಪರಂಪರೆ ಕುರಿತು, ಜಾತ್ರೆಯ ವಿಶೇಷತೆಯ ಕುರಿತು ರುದ್ರಿಯ ಸ್ವಾಮಿಗಳು ಹೊಸಮಠ ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡ ರೀತಿ ಹೀಗಿತ್ತು. ವೀಕ್ಷಕರೇ, ಶರಣಾರ್ಥಿ. ಬ್ರಹ್ಮಾನಂದಮಯ ಮುಕ್ತಿದಾತಾರಂ ಭಕ್ತಿ ಜ್ಞಾನ ವೈರಾಗ್ಯ ಸಮನ್ವಿತಂ ಭಕ್ತಾನಂದ ನಿವಾಕರಂ ಹುಣಶಿಕಟ್ಟಿ ನಿವಾಸನಂ ಒಂದೇ ಶ್ರೀ ಗುರು ರುದ್ರಮುನೀಶ್ವರಂ. ಶ್ರೀ ಗುರುಭ್ಯೋ ನಮಃ. 12ನೇ ಶತಮಾನದ ಐತಿಹಾಸಿಕ ಸ್ಥಳವಾಗಿರತಕ್ಕಂತಹ ಹುಣಶಿಕಟ್ಟಿ ಗ್ರಾಮದಲ್ಲಿ ಉತ್ತರಾಭಿಮುಖವಾಗಿ ಹರಿದಿರತಕ್ಕಂತಹ ಮಲಪ್ರಭಾ ನದಿ ದಂಡೆಯ ಮೇಲೆ ಶರಣರಾಗಿರ್ತಕ್ಕಂತಹ ರುದ್ರಮುನಿ ಶಿವಗಳು ತಪಸ್ಸನುಷ್ಠಾನವನ್ನು ಮಾಡಿ ಜನರ ಪರಿವರ್ತನೆಗಾಗಿ, ಜನರ ಕಲ್ಯಾಣಕ್ಕಾಗಿ, ಜನರ ಉದ್ಧಾರಕ್ಕಾಗಿ ತಪಸ್ಸನುಷ್ಠಾನ ಮಾಡಿರ್ತಕ್ಕಂತಹ ಪವಿತ್ರ ಪುಣ್ಯಕ್ಷೇತ್ರ ಅದು ಶ್ರೀ ಹುಣಶಿಕಟ್ಟಿ ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ 12ನೇ ಶತಮಾನದ ಇತಿಹಾಸವಿದ್ದು, ಚನ್ನಬಸವಣ್ಣನವರು ರುದ್ರಮುನಿಗಳು ಕಲ್ಯಾಣದಲ್ಲಿ ಏನು ಕ್ರಾಂತಿ ಆಗ್ತದಲ್ಲ, ಆ ಕಲ್ಯಾಣದಲ್ಲಿ ಕ್ರಾಂತಿ ಆದಮೇಲೆ ತಮ್ಮ ವಚನ ಸಾಹಿತ್ಯಗಳನ್ನೆಲ್ಲ ಹೊತ್ಕೊಂಡು ಕಲ್ಯಾಣವನ್ನು ಬಿಟ್ಟು ಹೊರಟು ಬರ್ತಾರೆ. ಆವಾಗ ಮಾರ್ಗ ಮಧ್ಯದಲ್ಲಿ ಚನ್ನಬಸವಣ್ಣನವರು ಶರಣರನ್ನ ಕರ್ಕೊಂಡು ಏನು ಉಳಿವಿಯತ್ತ ಪ್ರಯಾಣ ಬೆಳೆಸ್ತಿರ್ತಾರಲ್ಲ, ಆ ಬೆಳೆಸುವಂತಹ ಸಂದರ್ಭದಲ್ಲಿ ಬಿಜ್ಜಳನ ಸೈನಿಕರಿಗೂ ಮತ್ತು ನಮ್ಮ ಶರಣರಿಗೂ, ಏನು ಚನ್ನಬಸವಣ್ಣ ಶರಣರಿಗೂ ಏನು ಇಲ್ಲಿ ಕಾದ್ರವಳ್ಳಿಯಲ್ಲಿ ಏನು ಕಾಳಗಂತ ಆಗ್ತದಲ್ಲ, ಯುದ್ಧ ಆಗ್ತದ. ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ರುದ್ರಮುನಿ ಶಿವಗಳು ಇಲ್ಲಿ ಮಲಪ್ರಭಾ ನದಿ ದಂಡೆ ಮೇಲೆ ಹುಣಶಿಕಟ್ಟಿ ಗ್ರಾಮದಲ್ಲಿ ತಪಸ್ಸನುಷ್ಠಾನ ಮಾಡ್ತಿರ್ತಾರ. ಈ ವಿಷಯವನ್ನ ತಿಳಿದಿರತಕ್ಕಂತಹ ರುದ್ರಮುನಿಗಳು ಅಲ್ಲಿಗೆ ಹೋಗಿ ಬಿಜ್ಜಳನ ಸೈನಿಕರ ಜೊತೆ ಹೋರಾಡಿ ಅವಾಗ ವಿಜಯವನ್ನ ಸಾಧಿಸಿ ಚನ್ನಬಸವಣ್ಣನ ರಕ್ಷಣೆ ಮಾಡಿ ಎಲ್ಲ ಶರಣರನ್ನ ಕರೆದುಕೊಂಡು ಉಳಿವಿಯತ್ತ ಪ್ರಯಾಣ ಮಾಡ್ತಾರೆ. ಉಳಿವಿಗೆ ಹೋಗಿ ಚನ್ನಬಸವಣ್ಣನವ್ರನ್ನ ಬಿಟ್ಟು, ಒಂದಷ್ಟು ಶರಣರನ್ನ ಅಲ್ಲಿ ಬಿಟ್ಟು, ನೀವು ಇಲ್ಲೇ ಇರ್ರಿ, ನಾನು ನನಗಲ್ಲಿ ಹುಣಶಿಕಟ್ಟಿ ಗ್ರಾಮದಲ್ಲಿ ಆ ದಂಡಿ ಮೇಲೆ ನನಗೆ ತಪಸ್ಸನುಷ್ಠಾನ ಮಾಡ್ದೈತಿನ್ನ, ನಾ ಅಲ್ಲಿ ಹೋಗಿ ಮತ್ತೆ ತಪಸ್ಸನುಷ್ಠಾನ ಕೊಂಡಿರ್ತೇನೆ ಅಂತ ಹೇಳಿ ಮತ್ತೆ ಇಲ್ಲಿ ಬಂದು ಅವರು ತಪಸ್ಸನುಷ್ಠಾನ ಬಹಳಷ್ಟು ದಿವಸಗಳ ಕಾಲ ಮಾಡ್ತಾರ. ಆ ಮಾಡುವಂತ ಸಂದರ್ಭದಲ್ಲಿ ಹೊಸಮಠ ಮನೆತನದ ಶಾಂತಯ್ಯ ಅನ್ನತಕ್ಕಂತ ಒಬ್ಬ ಹುಡುಗ ಇಲ್ಲಿ ದನ ಮೇಸಕ್ ಬರ್ತಿದ್ದ. ಬಂದಾಗ ಒಂದು ದಿವಸ ಈ ಅಡವಿಯೊಳಗ ಕುಂತಿರ್ತಕ್ಕಂಥ ಋಷಿಮುನಿಗಳನ್ನ ನಾವು ನೋಡಿ ಮನ್ಯಾಗ ಹೋಗಿ ಹೇಳ್ತಾನಂತ ಅವ್ರವಾಗ. ಮತ್ ಹಿಂಗ ಯಾರೋ ಬಂದು ಕುಂತಾರಲ್ಲಿ, ಅದಕ್ಕಂತ ಹೇಳಿ ಹಿಂಗೆಲ್ಲ ಹೇಳಿದಾಗ, ಹೋಗಪ್ಪ ದರ್ಶನ ತಗೋ, ಅವ್ರ ಆಶೀರ್ವಾದ ಪಡ್ಕೋ, ನಿನ್ ಚಲೋ ಆಕತಿ ಅಂತ ಅವ್ರವ ಹೇಳ್ತಾರು. ಆವಾಗ ಮರನೇ ದಿವಸ ಶಾಂತಯ್ಯನವ ಅವ್ರ ರುದ್ರಮುನಿಗಳು ಏನ್ ತಪಸ್ಸಿ ಕುಂತಿದ್ರಲ್ಲ ಅಲ್ಲಿ ಬಂದು ನಮಸ್ಕಾರ ಮಾಡ್ತಾನಂತೆ. ಮಾಡಿದಾಗ ರುದ್ರಮುನಿ ಕಣ್ ತೆಗೆದು, ಬಾರಪ್ಪ ದನ ಮೇಸಾಕ್ ಬಂದಿ ಅಂತೆಲ್ಲ ಮಾತಾಡಿಸಿ, ಆ ನಂತರ ನನಗೆ ಅಭಿಷೇಕಕ್ಕ ಪೂಜಾಕ, ಲಿಂಗ ಪೂಜಾಕ ಒಂದ್ ವಾಟಕ ಹಾಲು ತಗೊಂಡ್ ಬಾರಪ್ಪ ಅಂತೇಳಿ ಹೇಳ್ತಾರ. ಆಯ್ತಪ್ಪ ತರ್ತೇನೆ ಅಂತೇಳಿ ದಿನಂಪ್ರತಿ ಅವ್ರು ಸೇವಾ ಮಾಡಾಕ ಅವಾಗ ಪ್ರಾರಂಭ ಮಾಡಿದವ. ದಿನ ಅಭಿಷೇಕಕ್ಕೆ ಹಾಲು ತರೋದು, ಹೂವ ಪತ್ರಿ ತರೋದು, ಹಿಂಗ್ ಮಾಡ್ಕೊಂತ ಅವ್ರು ಸೇವಾ ಮಾಡಾಕಂತಿದೆ. ಅವಾಗ ಕೆಲವೊಂದಷ್ಟು ದಿನ ಇದ್ದು ರುದ್ರಮುನಿಗಳು ತಪಸ್ಸನುಷ್ಠಾನ ಮುಗಿಸಿ ಇನ್ನೇನು ಹೊರಡುವಂತ ಸಂದರ್ಭದಲ್ಲಿ ಆ ಬಾಲಕನಿಗೆ ಹೇಳ್ತಾರಂತ, ನೀ ಏನು ಚಿಂತೆ ಮಾಡ್ಬೇಡಪ್ಪ, ಇದೊಂದು ಪವಿತ್ರ ಪುಣ್ಯಕ್ಷೇತ್ರ ಆಗ್ತತಿ, ಇಲ್ಲಿ ಅಪಾರವಾದಂತ ಶಕ್ತಿ ಐತಿ, ನಾಳೆ ಇದೊಂದು ದೊಡ್ಡ ದೇವಸ್ಥಾನ ಆಗಿ ಇದು ಜಗತ್ತಿನೊಳಗೆ ಬೆಳಗ್ತತಿ ಅನ್ನುವಂತ ಮಾತನ್ನ ಏನು ಆ ಶಾಂತನಿಗೆ ಹೇಳ್ತಾರ. ಆಮೇಲೆ ಇದನ್ನ ಮುಂದ ನಿಮ್ಮ ಮನೆತನದೊಳಗ ಬಹುಚರುದ್ರಯ ನಾವು ಹುಟ್ಟು ಬರ್ತಾನ, ಅವನ ಮುಖಾಂತರ ಇದರ ಕೀರ್ತಿ ಅಪಾರವಾಗಿ ಜಗತ್ತಿನೊಳಗೆ ಬೆಳಗ್ತತಿ ಅನ್ನುವಂತ ಮಾತನ್ನ ಅವ್ರು ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಡ್ತಾರ. ಇಲ್ಲಿ ಯಾರ ಕಷ್ಟ ಅಂತ ಬರ್ತಾರಲ್ಲ, ಯಾರ ತೊಂದರೆ ಐತಿ, ಯಾರ ಸಮಸ್ಯೆಗಳು ಹೇಳ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಈ ಜಗದ ಸ್ವಲ್ಪ ಮಣ್ಣರ ಬೂದಿಯರ ಕುತ್ಕೊಂಡು
ಒಳ್ಳೇದಾಗ್ತದೆ ಅಂತ ಹೇಳಿ ಕೊಡು, ಇಷ್ಟು ಮಾಡ್ಕೊಂತ ಹೋಗ್ರಿ, ನಿಮ್ಮಂತಂದವ್ರನ್ನ ಮಾಡ್ಕೊಂತ ಹೋಗ್ರಿ, ಇದರಿಂದ ಜನರಿಗೆ ಒಳ್ಳೇದಾಗ್ತತಿ, ನಾಳೆ ಒಂದ್ ದೊಡ್ಡ ದೇವಸ್ಥಾನ ಕತಿ ಬೆಳಿತಿರ್ತಾ ಇದೆ ಅಂತೇಳಿ ಆಶೀರ್ವಾದ ಮಾಡಿ ಹೋಗ್ತಾರ. ಆವಾಗಿಂದನು ಹೊಸಮಠ ಮಂತಂದವ್ರು ನಾವು ನಮ್ದು ಇವಾಗ 21ನೇ ತಲಿ ಅಜ್ಜನ ಗದ್ದಿಗೆ ಪೂಜೆ ಮಾಡ್ಕೊಂತ ಸೇವಾ ಮಾಡ್ಕೊಂತ ಬಂದೇವಿ. ಇದು ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ವಾರ್ಷಿಕ ಜಾತ್ರಾ ಮಹೋತ್ಸವ ನೆರವೇರಾಕತ್ತತಿ. ಇದಕ್ಕೆ ಸುತ್ತಮುತ್ತಲಿನ ಗ್ರಾಮಗಳ ಧಾರವಾಡ ಜಿಲ್ಲಾ ಆಗ್ಬೋದು, ಬೆಳಗಾವಿ ಜಿಲ್ಲಾ ಆಗ್ಬೋದು, ನೆರೆಯ ರಾಜ್ಯ ಮಹಾರಾಷ್ಟ್ರ, ಗೋವಾದಿಂದ ಕೂಡ ಅಪಾರ ಭಕ್ತರು ಈ ಅಜ್ಜನ ಜಾತ್ರೆಗೆ ಬರ್ತಾರ. ಇದು ಬಹಳ ವರ್ಷಗಳ 900 ವರ್ಷಗಳ ಇತಿಹಾಸ ಇರತಕ್ಕಂತಹ ದೇವಸ್ಥಾನ. ಅದೇ ರೀತಿಯಾಗಿ ಎಲ್ಲರೂ ಈ ವರ್ಷ ಕೂಡ ಪ್ರತಿ ವರ್ಷ ಏನ್ ಬರ್ತಿದ್ರಿ, ಈ ವರ್ಷವೂ ಕೂಡ ನಿಮ್ಮ ಅಜ್ಜನ ಜಾತ್ರೆಗೆ ಬಂದು ಎಲ್ಲರೂ ಕೂಡ ನಿಮ್ಮ ಅಜ್ಜನ ದರ್ಶನ ಆಶೀರ್ವಾದ ಪಡೆದುಕೊಂಡು ನಿಮ್ಮ ಅಜ್ಜನ ತೇರೇಳೋದಕ್ಯಾರ ಎಲ್ಲರೂ ಸಂತೋಷವಾಗಿ ಜಾತ್ರೆ ಮಾಡಿ ಹೋಗ್ಬೇಕಂತೇಳಿ ಶ್ರೀಮಠದ ಪರವಾಗಿ, ಶ್ರೀಮಠದ ಭಕ್ತವೃಂದರ ಪರವಾಗಿ, ಮಂಡಳಿ ಪರವಾಗಿ ನಾವು ಎಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೋತೇವೆ. ಆದ ಕಾರಣ ವೇದಮೂರ್ತಿ ಚಂಬಯ್ಯ ಸ್ವಾಮಿಗಳು ಹೊಸಮಠ ಇವರ ಮಠಾಧೀಶರು, ಇವರ ನೇತೃತ್ವದಲ್ಲಿ ಈ ಒಂದು ಜಾತ್ರಾ ಕಾರ್ಯಕ್ರಮಗಳು ಮತ್ತು ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಕಾರ್ಯಕ್ರಮಗಳೆಲ್ಲ ನೆರವೇರ್ತಾವ. ಪೂಜ್ಯರು ಮತ್ತು ಗಣ್ಯರು ವಿಶೇಷವಾಗಿ ಆಗಮಿಸ್ತಾರೆ. ಆದ್ದರಿಂದ ಭಕ್ತಾದಿಗಳು ತನು ಮನ ಧನದಿಂದ ಸಹಾಯ ಮಾಡಿ ನಿಮ್ಮ ಅಜ್ಜನ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಿ ಈ ಒಂದು ಜಾತ್ರೆಯನ್ನ, ರಥೋತ್ಸವವನ್ನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಸಮಸ್ತ ನಾಡಿನ ಭಕ್ತರಲ್ಲಿ ಭಕ್ತಿ ಶರಣಾರ್ಥಿಗಳೊಂದಿಗೆ ವಿನಂತಿ ಮಾಡಿಕೊಳ್ತೇನೆ. ಶರಣಾರ್ಥಿ.